ಅಲ್ವಾ? ಅಲ್ಲ, ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಗೊತ್ತಿಲ್ಲ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ. ಬರ್ತಾ ಇದಕ್ಕೆ ಸ್ವಲ್ಪ ಹತ್ರ ಇತ್ತು. ನನ್ನ ಮೊದಲ ಮುದ್ರಣ ಪರವಾಗಿಲ್ಲ ಸರ್, ನೀವು ಕಿಲಾಡಿ ಇದ್ದೀರಿ. SSLC PUC ಫೇಲ್ ಆಗ್ಬಿಟ್ಟಿದ್ದೆ. दिसंबर 1 निर्देशक पी शेषाद्री, इन्हें भी रजत कमल। पी शेषाद्री जी का 9वां राष्ट्रीय पुरस्कार। ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. 80ನೇ ಇಸ್ವಿ ಸುಮಾರಿನಲ್ಲಿ ನಿಮ್ಮ ಊರಿನಲ್ಲಿ ನಾನು ಭೇಟಿ ಮಾಡಿದ್ದೆ. ನಿಜ. ಆದರೆ ನೇರವಾಗಿ ಮಾತಾಡಿರಲಿಲ್ಲ. ನಿಮ್ಮ ಪ್ರಶ್ನೆಗೆ ನಾನು ಪತ್ರಿಕೆಯ ಮೂಲಕ ಉತ್ತರವನ್ನು ಕೊಟ್ಟಿದ್ದೆ. ಕರೆಕ್ಟ್. ಅದೆಲ್ಲ ನೆನಪಿ ಬರ್ತಾ ಇದೆ. ಯಾಕೆಂದ್ರೆ ಅವಾಗ ನಾವು 80ನೇ ಇಸ್ವಿ ಅಂತಂದ್ರೆ ಹೈಸ್ಕೂಲ್ ಓದ್ತಾ ಇದ್ದೆ ನಾನು. 79 SSLC ನಂದು, 80 81 PUC. ಆಗ ನಮಗೆಲ್ಲ ನಮ್ಮೂರ್ ಜಾತ್ರೆಗೆ ಯಾರೋ ಬೆಂಗಳೂರಿನಿಂದ ನಾಗೇಗೌಡರು ಅಂತ ಒಬ್ಬ ದೊಡ್ಡ ವಿದ್ವಾಂಸರು ಬರ್ತಾ ಇದ್ರಂತೆ. ಅವ್ರ ಜೊತೆ ಜಾನ್ ಗೋ ಅಂತ ನಿಮ್ಮ ಹೆಸರಿತ್ತು. ಗೋವಿಂದರಾಜು ಅಂತ ನಿಮ್ಮ ನಿಜವಾದ ಹೆಸರು? ಜಾನ್ ಗೋ ಅಲ್ವಾ? ಅಲ್ಲ, ಜಾನ್ಗೋ ಅಂತ ನಾನು ಹಾಕೊಂಡ್ರಿ. ಜಾನ್ಗೋ ಅಂತ ಕಾವ್ಯ. ಜಾನ್ಗೋ ಅನ್ನೋದು ಏನ್ ಹೆಸರು ಅಂತ ನಮ್ಗೆಲ್ಲ ಆಶ್ಚರ್ಯ. ಬಂದ್ರಿ, ಒಂದು ವಾರಗಟ್ಲೆ ನಮ್ಮೂರ್ನಲ್ಲಿದ್ರಿ, ಮೇಳ ನೋಡಿದ್ರಿ, ಜಾತ್ರೆ ನೋಡಿದ್ರಿ. ಅದೆಲ್ಲ ನಮಗೆ ಸಂಭ್ರಮ. ಯಾರೋ ನಮ್ಮ ನೆಂಟ್ರಿಷ್ಟ್ರು ಬರೋ ಕಡೆ ನೀವುಗಳು ನಮ್ಮ ನೆಂಟ್ರಿಷ್ಟ್ರಾಗೆ ವಿದ್ವಾಂಸರುಗಳು, ಪಂಡಿತರುಗಳು ಬಂದು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀರಿ ಅಥವಾ ಇದನ್ನೆಲ್ಲ ದಾಖಲಿಸ್ತಾ ಇದ್ದೀರಿ ಅಂದ್ರೆ ನಮ್ಗೆಲ್ಲ ಸಂತೋಷ ಹೇಳ್ಬೇಕು. ಪಾಪ ಈಗ ಕಳೆದ ವರ್ಷ ಅವರು ಹೋದ್ರು, ಅವರು ನಿಮ್ಮನ್ನೆಲ್ಲ ಅಲ್ಲಿ ಕರೆಸಿದ್ದು ನಮ್ಗೆಲ್ಲ ನೆನಪು ಸರ್. ಹೌದು, ಖಂಡಿತವಾಗಿ. ಆಮೇಲೆ ಅದು ಜಾನಪದ ಜಗತ್ತು ಬರ್ತಾ ಇತ್ತು. ನಮ್ಮ ಅಣ್ಣ MA ಮಾಡ್ತಾ ಇದ್ರು ಅಲ್ಲಿ, ಕನ್ನಡ MA, ಶ್ರೀರಾಮ್ ಪ್ರಸಾದ್ ಅಂತ. ಆ ಜಾನಪದ ಜಗತ್ತಿನ ಅವರು ಸಬ್ಸ್ಕ್ರೈಬ್ ಮಾಡಿದ್ರು. ಅದು ಯಾವ ಜಾನಪದ ಲೋಕ, ಜಾನಪದ ಜಗತ್ತು ಅಂತ ಪತ್ರಿಕೆ ಜಾನಪದ ಅಕಾಡೆಮಿಯಿಂದ ಬರ್ತಾ ಇದೆ. ಜಾನಪದ HL ನಾಗೇಗೌಡ ಜಾನಪದ ಟ್ರಸ್ಟ್ ಅಂತ ಮೊದಲು ಪ್ರಾರಂಭ ಆಗಿದ್ದು, ಅವಾಗ ನಾನು ಅಲ್ಲಿದ್ದೆ. ಆಮೇಲೆ ಒಂದು 1 ವರ್ಷ ಬಿಟ್ಕೊಂಡು ನನ್ನ ಹೆಸರಿನಲ್ಲೇನೆ ನಾನು ಮಾಡಿಕೊಂಡ್ರೆ ಜನಗಳಿಗೊಂದು ಸ್ವಲ್ಪ ಇದಾಗತ್ತೆ, ಅದನ್ನ ಬೇಡ, ಇದನ್ನ ಕರ್ನಾಟಕ ಜಾನಪದ ಟ್ರಸ್ಟ್ ಅಂತ ಹೇಳಿ ಬದಲಾವಣೆ ಮಾಡೋಣ. ಯಾಕಂದ್ರೆ ನಾವು ಯಾರ ಹತ್ರ ಅದು ಏನ ಕೇಳಲಿಕ್ಕೆ ಹೋದ್ರೆ ನಾಗೇಗೌಡರು ಅವರ ಹೆಸರನ್ನ ಟ್ರಸ್ಟ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಮಾಡ್ಕೊಳಕ್ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ ಅಂದ್ರು. ಅದು ಸರಿ ಸರ್ ಅಂತ ಹೇಳಿದೆ. ಆಮೇಲೆ ಅದು HL ನಾಗೇಗೌಡ ಜಾನಪದ ಟ್ರಸ್ಟ್ ಹೋಗಿ ಕರ್ನಾಟಕ ಜಾನಪದ ಟ್ರಸ್ಟ್ ಅಂತ ಆಯ್ತು 1 ವರ್ಷ ಸುಮಾರಿನಲ್ಲಿ. ಹೌದು. ಆಮೇಲೆ ಅದು ಜಾನಪದ ಲೋಕ ಆಗಿದ್ದು ಬೇರೆ, ನಾನು ಬಿಟ್ಟೆ. ಬಟ್ ಆ ಪುಸ್ತಕ ಬರ್ತಾ ಇತ್ತು ಸರ್, ಜಾನಪದ ಜಗತ್ತು ಪತ್ರಿಕೆ ಪ್ರತಿ ತಿಂಗಳಿಗೆ ಒಂದು ಮಾಸಿಕ ಅಲ್ವಾ ಸರ್? ಅದು ಮಾಸಿಕದಲ್ಲಿ ಇದು ಧಾರಾವಾಹಿಯಾಗಿ ಬಂತು ನಮ್ಮ ಊರಿನ ಕಥೆ. ಅದನ್ನೆಲ್ಲ ಓದಿ ನಮ್ಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ, ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಿದೀವಿ ನಾವು. ಬುದ್ಧಿ ಬಂದಾಗ್ಲಿಂದ ಈ ಜಾತ್ರೆಯನ್ನ, ಈ ಸಂಸ್ಕೃತಿಯನ್ನ, ಈ ಕಲೆಯನ್ನ ನೋಡ್ತಾ ಬಂದಿದೀವಿ. ಇದ್ರ ಹಿಂದೆ ಈ ತರದೊಂದು ಐತಿಹಾಸಿಕ ಕಾರಣಗಳು ಅಥವಾ ಅದ ಪೌರಾಣಿಕ ಹಿನ್ನೆಲೆ ಇದೆಲ್ಲ ಇದೆ ಅಂತ ಗೊತ್ತೇ ಇರಲಿಲ್ಲ. ಅದ್ ನೋಡಿ ಬಹಳ ಆಶ್ಚರ್ಯ ಆಯ್ತು. ಆಗ ನಿಜ ಹೇಳ್ಬೇಕು, ನೀವು ಕೇಳ್ತಾ ಇರೋದ್ರಿಂದ ನನ್ಗೆ ನಮ್ಮ ಅಜ್ಜಿ ನಮ್ಗೆಲ್ಲ ಕತೆ ಹೇಳೋರು. ಈಗ ಅಜ್ಜಿದಿರು ಅಜ್ಜಂದ್ರು ಕತೆ ಹೇಳೋ ಕಾಲ ಹೊರಟೋಗಿದೆ ಮೊಮ್ಮಕ್ಳಿಗೆ. ನಮ್ಮ ಅಜ್ಜಿ ಕತೆ ಹೇಳಿದ್ರು. ನಮ್ಮ ಅಜ್ಜಿ ಯಾವಾಗ್ಲೂ ಒಂದು ಹೇಳಿದ ಕತೆ ನೀವು ಬರದ ಇದಕ್ಕೆ ಸ್ವಲ್ಪ ಹತ್ರ ಇತ್ತು. ನಮ್ಮೂರ್ ಹತ್ರ ಹರಕೆರೆ ಅಂತ ಒಂದು ಗ್ರಾಮ ಇದೆ. ಹರಕೆರೆ ಹೊಂದ್ಕೊಂಡಾಗೆ ಒಂದು ಕೆರೆ ಇದೆ, ಮಾಚನಹಳ್ಳಿ ಕೆರೆ ಅಂತ ಕರೆಯರೆ. ಮಾಚನಹಳ್ಳಿ ಅಂತ ಒಂದು ದೊಡ್ಡ ಕೆರೆ ಅದು. ಆ ಕೆರೆಯ ಒಂದು ಭಾಗದಲ್ಲಿ ತಾಳೆ ಮರಗಳಿದ್ವು. ಆ ತಾಳೆ ಮರಗಳಲ್ಲಿ ನಮ್ಮೂರಿನ ಸೋಮುಗಳು ಗಂಧರ್ವರಾಗಿದ್ರು,
ಅಲ್ಲಿ ಬೆಳದಿಂಗಳ ದಿನ ಒಂದು ಏನಕ್ಕೆ ಅದು ಜಲಕ್ರೀಡೆಗೆ ಅಂತ ಬಂದಿದ್ರು. ಅಲ್ಲಿ ಅವ್ರಿಗೆ ಆ ಜಲಕ್ರೀಡೆ ಮಾಡ್ತಾ ಮಾಡ್ತಾ ಅವ್ರಿಗೆ ಮೈ ಮರ್ತರು ಚಂದ್ರನ ಬೆಳಕು ಹೋಗಿ ಸೂರ್ಯನ ಬೆಳಕು ಬಂದು ಅವ್ರಿಗೆ ಸೂರ್ಯನ ಬೆಳಕಿನ ಹಗಲಲ್ಲಿ ಪ್ರಯಾಣ ಮಾಡೋದೇನೋ ಶಾಪನ ಏನೋ ಗೊತ್ತಿಲ್ಲ ಅಂತ ಕತೆ ಹೇಳೋದು. ಶಾಪ ಇತ್ತು. ಅಷ್ಟೊಳಗಾಗಿ ಅವ್ರು ವಾಪಸ್ಸು ದೇವಲೋಕಕ್ಕೆ ಹೋಗ್ಬೇಕು, ಹೋಗಿರ್ಲಿಲ್ಲ. ಹಾಗೆ ಉಳ್ಕೊಂಡವ್ರೆ ನಮ್ಮೂರಿನ ಹೊನ್ನಾದೇವಿಯ ಬಾಗಲಕಾಯ ಈ ದ್ವಾರಪಾಲರಾಗ್ತಾರೆ. ಅಲ್ಲಿಗೆ ಕೂತ್ಕೊಂಡು ಅಳ್ತಾ ಇದ್ರಂತೆ ಅವರು. ಕರೆಕ್ಟ್. ಅಯ್ಯೋ ನಾವ್ ಹಿಂಗಾಗೋದ್ವಿ, ಇಲ್ಲೂ ಇರೋ ಹಾಗಿಲ್ಲ, ದೇವಲೋಕಕ್ಕೂ ವಾಪಸ್ಸು ಹೋಗೋ ಹಾಗಿಲ್ಲ, ಏನ್ ಮಾಡೋದು ಅಂತ. ಆಗ ಹೊನ್ನಮ್ಮ ಅಥವಾ ಅವ್ರ ಕಡೆ ಹೊನ್ನಮ್ಮನ ಇದಕ್ಕೆ ಕರ್ಕೊಂಬಂದು ಸೇರ್ಸಿದ್ರು ಅಂತ ಕಥೆ. ಈ ಕಥೆಯನ್ನ ನೀವು ಒಂಥರದಲ್ಲಿ ಬರ್ದಿದ್ರಿ, ನಮ್ಮ ಅಜ್ಜಿ ಒಂಥರ ಹೇಳಿದ್ರು. ನಾನು ನಮ್ಮ ಅಜ್ಜಿ ಹೇಳ್ದಾಗೇನೆ ಆ ಭಾಷೆಯಲ್ಲಿ ಸ್ಲ್ಯಾಂಗ್ ಅಂತ ಕರಿತೀವಲ್ಲ, ಆ ಸ್ಲ್ಯಾಂಗ್ ಅಲ್ಲಿ ಬರೆದು ಜಾನಪದ ಜಗತ್ತಿಗೆ ಕಳಿಸಿದ್ದೆ ಗ್ರಾಮ್ಯ ಭಾಷೆಯಲ್ಲಿ. ಅದು ಮುದ್ರಣ ಆಗ್ಬಿಡ್ತು. ನನ್ನ ಮೊದಲ ಮುದ್ರಣ. ನಾನೇನಾದ್ರೂ ನನ್ನ ಸಾಹಿತ್ಯ ಆಸಕ್ತಿ ಬೆಳೆಯೋದಿಕ್ಕೆ ಚಿಗುರೋದಿಕ್ಕೆ ಆ ಒಂದು ಲೇಖನ ಕಾರಣ. ನೀವೇ ಮುದ್ರಣ ಮಾಡಿದ್ದು ಅಂತ ಹೇಳಿರ್ತೀರಿ, ಸಹಜವಾಗಿ ನೀವೇ ಅಲ್ಲಿ ಕೆಲಸ ಮಾಡ್ತಿದ್ರಿ, ನೀವೇ ಮಾಡಿರ್ತೀರಿ. ನಿಮಗೆ ನಾನು ಧನ್ಯವಾದಗಳನ್ನ ಹೇಳಿ. ಬಹಳ ಸಂತೋಷ ನಮ್ಗೇನಂದ್ರೆ, ಹಾಗಾಗಿ ಇವತ್ತಿಲ್ಲಿ ಕೂತಿದ್ದೀರಲ್ಲ, ಈಗ ನೋಡಿ ಇದನ್ನ ಯೋಗ ಅಂತ ಕರೆಯೋದು. 1980ನೇ ಇಸ್ವಿ, ಈಗ 26 ಅಂತಂದ್ರೆ 46ನೇ ವರ್ಷದಲ್ಲಿ ನಾವು ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನ ಯೋಗ ಅಂತ ಕರಿಬೇಕಾ ಏನನ್ಬೇಕು? ಖುಷಿ. ಯಾಕೆಂದ್ರೆ ಅವಾಗ ಟ್ರಸ್ಟ್ನಲ್ಲಿ ಬೇರೆ ಇವರೆಲ್ಲ ಕೆಲವರು ದೊಡ್ಡ ವಿದ್ವಾಂಸರುಗಳು ಮೀಟಿಂಗಿಗೆ ಬರೋರು ಒಂದು ಉಸ್ತುವಾರಿ ನೋಡ್ಕೊಳ್ಳುವಂಥ ರೀತಿ. ಆದರೆ ಅಲ್ಲಿ ಪೋಸ್ಟ್ ಡಬ್ಬಕ್ಕೆ ಕಾಗದ ಹಾಕೋದ್ರಿಂದ, ಕಾಗದ ಬರೆಯೋದ್ರಿಂದ, ಇನ್ಯಾರಾದರೂ ಬಂದರೆ ಮಾತಾಡೋದ್ರಿಂದ, ಮತ್ತು ಆ ಪತ್ರಿಕೆಗೆ ಪ್ರತಿ ತಿಂಗಳು ಹೂರಣ ಬೇಕಾಗಿದ್ದಂತ ತುಂಬೋದ್ರಿಂದ ಬೇರೆ ಬೇರೆ ಕಡೆಯಿಂದ ಲೇಖನಗಳನ್ನು ತರಿಸ್ಕೊಂಡು ಅದನ್ನೆಲ್ಲ ಇದು ಮಾಡಿ ಕೊಡೋದು. DTP ಇದೆಲ್ಲ ಅದು ಮೊಳೆ ಜೋಡಿಸ್ತಾ ಇದ್ದಿದ್ದು ಅವಾಗ. ಅದರ ಅಚ್ಚನ ಇದನ್ನ ಕರಡಂತ ತಿದ್ದೋದ್ರ ಜೊತೆಗೆ ಒಂದು ಹಾಕೊಂಡಿದ್ವಿ. ಪ್ರತಿ ಸಾರಿ ಒಬ್ಬ ಕಲಾವಿದರನ್ನು ಪರಿಚಯ ಮಾಡಿಕೊಡ್ಬೇಕು, ವಿದ್ವಾಂಸರ ಸಂದರ್ಶನ ಇರಬೇಕು, ಆಮೇಲೆ ಒಳ್ಳೆಯ ಲೇಖನಗಳಿರಬೇಕು, ಸಂಶೋಧನೆಯ ಲೇಖನಗಳು ಅಂತ. ಆ ಹಿನ್ನೆಲೆಯಲ್ಲೇ ನಾನು ಹೊನ್ನಾದೇವಿ ಜಾತ್ರೆಯ ನಾನು ನೋಡಲಿಕ್ಕೆ ಹೋಗಿದ್ದು ಮತ್ತು ಅದನ್ನು ಅಷ್ಟು ಸುಮಾರು 5-6 ಸಂಚಿಕೆಗಳಷ್ಟು ಅದನ್ನು ಭರ್ತಿ ಮಾಡಿದ್ದು. ಆ ಪ್ರತಿ ನನ್ನ ಹತ್ರ ಈಗಲೂ ಇದೆ. ಭಾಳ ಸಂತೋಷ, ಇಟ್ಕೊಂಡಿದ್ದೀನಿ. ಒಳ್ಳೆಯದು. ಹಾಗಾಗಿ ಅವತ್ತು ನನಗನ್ಸಿದ್ದು ಹೇಳ್ಬಿಡ್ತೀನಿ. ಹಂಗಾದ್ರೆ ನೀವು ಇದೆಲ್ಲ ಹಿಂಗೆಲ್ಲ ಇರೋದು, ಇವರೇನೋ ಹುಟ್ಟಾಕ್ಕೊಂಡು ಆ ಯಪ್ಪನಿಗೆ ಯಾರಿಗೆ ಮೌದಿ ನುಡಿಸೋರಿಗೆ ಏನೋ ಹೇಳ್ಕೊಟ್ಬಿಟ್ಟು ಮಾಡಿ ಅವ್ರ ಕಡೆಯಿಂದ ಉತ್ತರ ತಗೊಂಡು ಬರೆದಿದ್ದೀರಿ ಅನ್ನೋ ಅರ್ಥದಲ್ಲಿ ಅದಿದೆ. ನಾನು ಆ ಪುಸ್ತಕ ಸ್ವಲ್ಪ ಅದು ಈ ಕೊಟ್ರಲ್ಲ, ಇದು ನಮ್ಮೂರ ಜಾತ್ರೆ ಕುರಿತಾದಂತ ಪುಸ್ತಕ ಇದರಲ್ಲಿ ಆ ಲೇಖನ ಪೂರ್ತಿ ಹಾಕಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಹಾಕಿದ್ದೀನಿ. ನಾನು ಏನು ಉತ್ತರ ಕೊಟ್ಟಿದ್ದೆ ಅದನ್ನು ಇದ್ರೊಳಗಡೆ ಹಾಕಿದ್ದೀನಿ. ಕಿಲಾಡಿದಿರಿ. ಇರಲೇಬೇಕಲ್ಲ, ಒಬ್ಬ ವಿದ್ವಾಂಸ ಇದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ. ಬಹಳ ಸಂತೋಷ, ಬಹಳ ಸಂತೋಷ. ಓದ್ತೀನಿ ನಾನು. ದಯಮಾಡಿ ಓದಿ. ಅಲ್ಲ, ನಾನು ಯಾತಕ್ಕೆ ಆ ಹಿನ್ನೆಲೆಯಲ್ಲಿ ಉತ್ತರ ಬರ್ದೆ ನಂಗೆ ಗೊತ್ತಿಲ್ಲ. ಅದು ಬಹುಶಃ ನಿಮ್ಗೆ ನಾನು ಅಂದ್ಕೊಂಡಿದ್ದು ನನ್ಗೆ ಗೊತ್ತಾ, ಯಾರೋ ಎಲ್ಲಿಂದ ಬಂದು ನಮ್ಮೂರಿನ ಬಗ್ಗೆ ಹಿಂಗೆಲ್ಲ ಬರೆದವ್ರಲ್ಲ, ನಾವು ಇಲ್ಲಿರೋರೇ ನಮಗೆ ಗೊತ್ತಿಲ್ಲದ್ದೆಲ್ಲ ಅನ್ನುವಂಥ ಭಾವನೆಯಲ್ಲಿ ಒಂದು ಹರೆಯದ ಒಂದು ಇದ್ರೊಳಗಡೆ ಏನೋ ಪ್ರಶ್ನೆ ಹಾಕಿದ್ದಾರಲ್ಲ ಅಂತೇಳಿ ನಾನು ಹಂಗಲ್ಲಪ್ಪ, ಹಿಂಗೆ ಮಾಡಿದ್ದು. ನಾನು ಕ್ರಮವಾಗಿ ಸಂಶೋಧನೆ ಅಥವಾ ಏನು ಮಾಹಿತಿ ಸಂಗ್ರಹ ತಗೊಳ್ಬೇಕು ಸಂಬಂಧಪಟ್ಟವರಿಂದ, ಅದು ಅದಕ್ಕೆ ಸಂಬಂಧಪಟ್ಟವರಿಂದನೇ ತಗೊಂಡು ಹಾಕಿರೋದಷ್ಟೇ ಹೊರತು ನನ್ನ ಕಟ್ಟುಕತೆ ಏನೂ ಇಲ್ಲ ಅನ್ನೋಂಥ ರೀತಿಯಲ್ಲಿ. ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ, ಸರಿ ಓದ್ಕೊಳ್ಳಿ ಖಂಡಿತ. ಆಮೇಲೆ ಶೇಷಾದ್ರಿ ಅವರೇ, ಆಮೇಲೆ ನಾವೇನು ಅವಾಗ ಸಿಕ್ಕಿದ್ರೆ ಎಲ್ಲಾದ್ರೂ ಚಿತ್ರೋತ್ಸವ ಅಥವಾ ಯಾವುದಾದ್ರು ಕಾರ್ಯಕ್ರಮದಲ್ಲಿ ನಾವು ಹಾಯ್ ಅಂತೀವಿ, ಮಾತಾಡ್ತಾ ಇದ್ವಿ ಅಷ್ಟೇ ಹೊರತು ನಿಮ್ಮ ಬಗ್ಗೆ ಹೆಚ್ಚು ನಾನು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಊರಿನಲ್ಲಿ ಕೆಲವು ಸಾರಿ ಹೇಳೋರು, ಎಲ್ಲ ಸಾರಿ ಹೆಚ್ಚಿಗೆ ಬರೋದಿಲ್ಲ ಇಲ್ಲಿ, ಅಥವಾ ಅವರ ವಿಚಾರಗಳು ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅದೆಲ್ಲ ಅದು ಇದು ಏನೋ ಹೇಳೋರು, ನಮಗೇನಂತೆ ಅದು ಅಷ್ಟು ಮುಖ್ಯ ಆಗಿರಲಿಲ್ಲ. ಆದರೆ ಇತ್ತೀಚೆಗೆ ನನಗೆ ಗೊತ್ತಾಯಿತು, ಅನೇಕ ವಿಚಾರಗಳಲ್ಲಿ ನಮ್ಮ ಮತ್ತು ನಿಮ್ಮ ಬದುಕಿನಲ್ಲಿ ಸಾಮ್ಯತೆಗಳು ಇವೆ. ಹೇಗೆ ಅಂತಂದರೆ, ಒಂದು ನೀವು ಸ್ಟುಡಿಯೋಗಳಲ್ಲಿ ಕೆಲಸ ಮಾಡಿದ್ರಿ, ನಾನು ಕಂಠೀರವ ಸ್ಟುಡಿಯೋ ಮತ್ತು ಚಾಮುಂಡಿ ಸ್ಟುಡಿಯೋ, ನೀವು ಅದೊಂದು ಲೇಖನದಲ್ಲಿ ವಿವರಣೆ ಕೊಟ್ಟಿದ್ದೀರಲ್ಲ, ರಾಜ್ಕುಮಾರ್ ಇದೆಲ್ಲ ಹೊರಗಡೆ ಬರ್ತಾ ಇದ್ದಾಗ ಏನೇನೋ ಇದು ಮಾಡು. ಹೌದು, ಅದೇ ಸ್ಟುಡಿಯೋದಲ್ಲಿ ನಾನು ಒಂದು ಸುಮಾರು ತಿಂಗಳುಗಳ ವರ್ಷದ ಕಾಲ
ಈ ಎಡಿಟಿಂಗಿಗೆ ನಾನು ಕಲೀಲಿಕ್ಕೆ ಹೋಗಿದ್ದೆ. MA ಆದಮೇಲೆ ಕೆಲಸಗಳು ಯಾವುದು ನಮಗೆ ಸಿಗಲ್ಲ, ಸುಲಭ ಅಲ್ಲ. ಆದರೆ ಏನಾದರೂ ಒಂದು ಕೆಲಸ ಆಗಬೇಕಾದ್ರೆ ಇಂಥದ್ದು ಏನಾದರೂ ಮಾಡೋಣ ಅಂತ ನಮ್ಮ ಅಣ್ಣ ಒಬ್ಬರು ಇವ್ರ ಹತ್ರ ಎಡಿಟರ್ ಹತ್ರ ಸೇರಿಸಿದ್ರು. ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಸೇರಿದ್ದೆ. ಅಲ್ಲಿ ಕೆಲವೆಲ್ಲ ದೊಡ್ಡ ನಿರ್ದೇಶಕರು ಬಂದರು. ಅವ್ರ ನಿಜವಾದ ನಿರ್ದೇಶನದ ಒಳಗಡೆ ಅವರ ಮನಸ್ಥಿತಿಗಳು ಏನು ಅನ್ನೋಂಥ ಪರಿಚಯನೂ ಆಯಿತು. ಕೊನೆಗೆ ಅಯ್ಯೋ ನನ್ನಂಥವನಿಗೆ ಇದು ಅಲ್ಲ ಅಂತೇಳಿ ಬಿಟ್ಟು ನಾನು ಆಮೇಲೆ ಈ ಕಡೆ ಜಾನಪದ ಟ್ರಸ್ಟಿಗೆ ಬಂದೆ. ಅದರ ನಡುವೆ ವಿಜಯಮ್ಮ ಅವರು ಈ ಇದರಲ್ಲಿ ಯಾವುದರಲ್ಲಿ ಚಾಮುಂಡಿ ಸ್ಟುಡಿಯೋದಲ್ಲಿ AS ಮೂರ್ತಿ ಅವ್ರದ್ದು ಸಿನಿಮಾ ಗುಣ ಇದು ಎಂಥದ್ದು ಗೌರಿ ಸುಂದರ್ ಅವ್ರದ್ದು ಸಿನಿಮಾ ಅವಕ್ಕೆಲ್ಲ ನಾನು ಒಂದು ಇದು ಮಾಡ್ತಾಯಿದ್ರು, ಶೂಟಿಂಗು ಡಬ್ಬಿಂಗು ಅದೆಲ್ಲ ಮಾಡ್ತಾಯಿದ್ರು. ಅಲ್ಲೂ ಕೆಲವು ಸರಿ ನಾನು ಡಬ್ಬಿಂಗಿಗೆ ವಾಯ್ಸ್ ಕೊಟ್ಟಿರೋದು, ಇಲ್ಲಾಂದರೆ ಸ್ಕ್ರಿಪ್ಟ್ ರೈಟಿಂಗ್ ಬರೆದೆ. ನನಗೆ ಮೊದಲನೇದು ನಿರ್ದೇಶಕರೊಬ್ಬರು ಭಾಳ ಸಂತೋಷಪಟ್ಟು ಭಾಳ ಅದ್ಭುತವಾಗಿದೆ ಅಂತ ಸೆನ್ಸಾರ್ ಮಂಡಳಿಯವರು ಹೇಳಿದರು, ಭಾಳ ಚೆನ್ನಾಗಿ ಬರೆದಿದ್ದೀರಿ ಅಂತ. ನನಗೆ ಏನು ಗೊತ್ತಿಲ್ಲ ಸರ್, ನನ್ನ ಜೊತೆಗೆ ಇದ್ದವನು ಹೇಳ್ತಾ ಹೋದ, ನಾನು ಬರೆದೆ ಒಟ್ಟು ಅಂತ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ನೀವು ಅಂಥ ಸ್ಟುಡಿಯೋಗಳಲ್ಲಿ ಕೆಲಸ ಮಾಡಿದ್ದು ಅನ್ನೋದು ಒಂದು. ಎರಡನೇದಾಗಿ ನೀವು ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀರಿ. ನಾನು ದನ ಕುರಿ ಕಾಯ್ಕೊಂಡು ಹೊಲದ ಕೆಲಸ, ಟೊಮೊಟೊ ಗಿಡ, ಹಣ್ಣು ಮಾರಿದ್ರಲ್ಲಿ ಬಂದಿದ್ದ ದುಡ್ಡನ್ನ ಮೇಷ್ಟ್ರಿಗೆ ಕಟ್ಟಿ ಪಾಠಗಳನ್ನ ತೋರಿಸ್ಕೊಂಡು ಒಂದಿಷ್ಟು ಕಲೀಲಿಕ್ಕೆ ಸಾಧ್ಯ ಆಯಿತು. ಸರ್ ನಾನು ಕುರಿ ಕದಿದ್ದೀನಿ. ನೀವು ಕದಿದ್ದೀರಾ? ಅಂದ್ರೆ SSLCಲೋ PUCಲೋ ಫೇಲ್ ಆಗ್ಬಿಟ್ಟಿದ್ದೆ. ಫೇಲ್ ಆದಾಗ ಈಗಿನ ಹಾಗೆ ಈಗ ಮಾರ್ಚಲ್ಲಿ ಪರೀಕ್ಷೆಗಳಾಗುತ್ತೆ, ಒಂದ್ ತಿಂಗಳಿಗೆ ರಿಸಲ್ಟ್ ಬಂದ್ಬಿಡುತ್ತೆ. ರಿಸಲ್ಟ್ ಬಂದ್ ಅಕಸ್ಮಾತ್ ವಿದ್ಯಾರ್ಥಿ ಫೇಲ್ ಆಗಿದ್ರೆ ಇನ್ನೊಂದ್ ತಿಂಗಳಿಗೆ ಸಪ್ಲಿಮೆಂಟರಿ ಮಾಡ್ಬಿಡ್ತಾರೆ. ಈಗ ಆಗ ಸೆಪ್ಟೆಂಬರ್ ಅಲ್ಲಿ ಆಗೋದು, 6 ತಿಂಗಳಾದ್ಮೇಲೆ ಆಗೋದು. ಅವಾಗ ಅನಿವಾರ್ಯವಾಗಿ ಆ ವಿದ್ಯಾರ್ಥಿ 1 ವರ್ಷ ಮನೆಯಲ್ಲೇ ಇರ್ಬೇಕಾಗಿತ್ತು. ಹಾಗೆ ಮನೆಯಲ್ಲಿ ಇರ್ಬೇಕಾದಂತ ಒಂದು ಸನ್ನಿವೇಶ ಸೃಷ್ಟಿ ಆದಾಗ ನಾನೇನ್ ಮಾಡ್ಬೇಕು? ಮನೇಲಿ ಊರಲ್ಲಿ ಕೆಲಸ ಏನ್ ಮಾಡ್ಬೇಕು? ಬೆಳಿಗ್ಗೆ ದೇವಸ್ಥಾನದ ಪೂಜೆಗೆ ಹೋಗ್ತಾ ಇದ್ದೆ, ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ಮನೇಲಿ ಇದ್ರೆ ನಮ್ಮಪ್ಪ ಬೈಯೋರು ಯಾವಾಗ್ಲೂ, ಸೋಮಾರಿ ಇದ್ದಾನೆ, ಏನು ಕೆಲಸ ಮಾಡಲ್ಲ ಅಂತ. ಒಂದಿಷ್ಟು ನಮ್ದು ತೋಟ ಇತ್ತು, ಒಂದ್ ಸಣ್ಣ ತೋಟ, ಒಂದಿಷ್ಟು ಹೊಲ ಗದ್ದೆ ಇತ್ತು. ನಾನು ಒಂದು ಟಗರು ಮರಿಯನ್ನ ಸಾಕಿದ್ದೆ ಸರ್. ಬೆಳಿಗ್ಗೆ ಅದನ್ನ ಹಿಡ್ಕೊಂಡು ಆ ತೋಟ ಗದ್ದೆ ಬದುವಿನ ಸಾಲದೆಲ್ಲ ಕರ್ಕೊಂಡೋಗಿ ಮೇಯಿಸ್ತಾ ಇದ್ದೆ. ಹಂಗಾಗಿ ನನಗೂ ಕುರಿ ಕಾದ ಅನುಭವ ಇದೆ. ಹೇಳಿ. ಇದೊಂದು ಸಾಮ್ಯತೆ. ಅದ್ರ ಜೊತೆಗೆ ಇನ್ನೊಂದು, ನೀವು ಗಾಂಧೀಜಿ ಬಗ್ಗೆ ಸಿನಿಮಾ ಮಾಡಿದ್ರಿ. ಹೌದು, ಬಹಳ ಚೆನ್ನಾಗಿದೆ, ಮೋಹನದಾಸ ನೋಡಿದ್ದೀನಿ ಅದನ್ನ. ಹೌದು, ಅನೇಕರು ಮುಟ್ಟಕ್ಕೆ ಹೋಗ ಗಾಂಧೀಜಿಯ ಬಾಲ್ಯದ ವಿಚಾರ, ಒಟ್ಟು ಗಾಂಧೀಜಿಯ ಬಗ್ಗೆ ಅನೇಕರು, ನಿಮಗೂ ಗೊತ್ತಿರೋ ಹಾಗೆ ಅನೇಕರಿಗೆ ಗೊತ್ತಿರೋ ಹಾಗೆ, ಗಾಂಧೀಜಿಯನ್ನ ಒಂದು ತಿರಸ್ಕಾರಕ್ಕೆ ಯೋಗ್ಯವಾಗಿರುವಂಥ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಇವತ್ತು ತೋರಿಸ್ಕೊಳ್ತಾ ಇರೋವಂಥ ಹೊತ್ತಿನಲ್ಲಿ ನೀವು ಗಾಂಧೀಜಿಯನ್ನು ನಾವು ಯಾಕೆ ಮುಖ್ಯವಾಗಿ ನೋಡಬೇಕು, ಯಾವ ನೆಲೆಯಲ್ಲಿ ನೋಡಬೇಕು ಅನ್ನೋದನ್ನು ನೀವು ಇದು ಮಾಡಿದ್ರಿ. ನಾನು ಅವರು ಆಫ್ರಿಕಾದಿಂದ ಬಂದ ಒಂದು 100 ವರ್ಷದ ಒಂದು ನೆನಪಿಗೆ ಇದು ಗಾಂಧೀಜಿಯನ್ನೇ ಕುರಿತು ಮಕ್ಕಳಿಗೋಸ್ಕರವಾಗಿ ಒಂದು ನಾಟಕ ಬರೆದೆ, ಗಾಂಧಿ ತಾತ ಮಾತಾಡು ಅಂತ. ಅದು ತುಮಕೂರಿನ ಅನೇಕ ಸ್ಕೂಲ್ಗಳಲ್ಲಿ ಬಹಳ ಚೆನ್ನಾಗಿ ಪ್ರದರ್ಶನ ಆಯಿತು. ಮೈಸೂರಿನಲ್ಲೂ ನಮ್ಮ ಇವರು ಅದನ್ನು ಪ್ರದರ್ಶನ ಮಾಡಿದರು. ಹೌದು, ಗಾಂಧಿ ತಾತ ಇವತ್ತು ಒಂದು ವೇಳೆ ಬದುಕಿದ್ರೆ ಇಂಥ ಎಲ್ಲ ಪ್ರಶ್ನೆಗಳಿಗೆ ಏನು ಉತ್ತರ ಹೇಳ್ಬಹುದಾಗಿತ್ತು. ಯಾಕೆಂದರೆ ಈ ಒಬ್ಬೊಬ್ಬ ಕೇಳಿದ್ರು ಒಂದೊಂದು ಉತ್ತರ ಹೇಳ್ತಾನೆ ಅವನವನಿಗೆ ಬೇಕಾದ ಹಾಗೆ. ಗಾಂಧೀಜಿಯನ್ನೇ ಕೇಳಿದರೆ ಆ ಒಂದು ನೆಲೆಯಲ್ಲಿ ಇಟ್ಕೊಂಡು ಬರದೆ. ಹೀಗೆ ಇಂತಹ ಅನೇಕ ವಿಚಾರಗಳಲ್ಲಿ ಪರಸ್ಪರ ಸಂತೋಷ ಸಾಮ್ಯತೆ ಇರೋದು ಖುಷಿಯ ಸಂತೋಷ. ಈಗ ನಮ್ಮ ವ್ಯಂಗ್ಯ ಚಿತ್ರದ ಇದಕ್ಕೆ ಬರೋಣ. ಮುಖ್ಯವಾಗಿ ನೀವು ಹಳ್ಳಿಯಲ್ಲಿ ಇದ್ದುಕೊಂಡು ವ್ಯಂಗ್ಯ ಚಿತ್ರದ ಬಗ್ಗೆ ಆಸಕ್ತಿಯನ್ನು ತೋರಿದ್ದೀರಿ, ಅಥವಾ ಚಿತ್ರಕಲೆ ಬಗ್ಗೆ ಮೊದಲು ಶುರು ಮಾಡಿದ್ದೀರಿ. ಕರೆಕ್ಟ್. ಅದು ಯಾಕೆ ಬಂತು? ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಗೊತ್ತಿಲ್ಲ.